ದೇವರ ನಾಮ ಸ್ತೋತ್ರವಾಗಲಿ. ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬಂದು ನಿಮ್ಮ ಜೀವವುಳ್ಳ ವಾಕ್ಯಗಳನ್ನ ಕೇಳಲಿಕ್ಕೆ ಹೋಗ್ತಿರುವಾಗ ನೀವೇ ನಮ್ಮ ಸಂಗಡ ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಕರ್ತನೆ, ನಮ್ಮನ್ನ ಬಲಪಡಿಸಿರಿ, ನಿಮ್ಮ ಆತ್ಮನಿಂದ ತುಂಬಿಸಿರಿ, ನಿಮ್ಮ ಬಲದಿಂದ ತುಂಬಿಸಿರಿ. ಕರ್ತನೆ, ಈ ಲೋಕದಲ್ಲಿ ನಿಮಗೆ ಸಾಕ್ಷಿಗಳಾಗಿರಲು ದೇವರೇ, ಹೌದು ಸ್ವಾಮಿ, ನಿಮ್ಮ ಒಂದು ಸುವಾರ್ತೆಯನ್ನ, ನಿಮ್ಮನ್ನ ವೈಯಕ್ತಿಕರವಾಗಿ ದೇವರೇ, ಆ ವೈಯಕ್ತಿಕರವಾಗಿ ನಾವು ಸ್ವೀಕರಿಸಲು ನಮ್ಮದು ಮಾಡಿಕೊಳ್ಳಲು ಸಹಾಯ ಮಾಡಿ. ಜಾಯನರುವಂತವರೆಲ್ಲರೂ ಕೂಡ ಹೊಸ ಬಲದೊಂದಿಗೆ, ಹೊಸ ಕೃಪೆಯೊಂದಿಗೆ ಕರ್ತನೆ, ಹೌದು ಸ್ವಾಮಿ, ಲೋಕದಲ್ಲಿ ನಿನ್ನ ಸಾಕ್ಷಿಗಳಾಗಿ ನಿಲ್ಲಲು ಕೃಪೆ ತೋರಿಸ. ಇನ್ನು ಜಾಯನರುವಂತವ್ರು ಕೂಡ ಸಮಯಕ್ಕೆ ಬರುವಂತೆಯೂ ಸಹಾಯ ಮಾಡಿ. ಎಲ್ಲ ತಡೆಗಳನ್ನ ನೀಗಿಸಿರಿ. ಕ್ರಿಸ್ತನ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇಲೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶವನ್ನ ನೋಡೋಣ. ಅಧ್ಯಾಯ 9 ನಾವು ನೋಡ್ತಾ ಇದ್ದೇವೆ. 7 ಕಳೆದ ವಾರ ನಾವು ಮುಗಿಸಿದ್ದೇವೆ. ಸೊ ಇವತ್ತಿನಿಂದ ಒಂದ್ 2-3 ವಾರ ನಾವು ಈ ಒಂದು 9ನೇ ಅಧ್ಯಾಯವನ್ನ ಧ್ಯಾನ ಮಾಡೋಣ. ಏನಿದು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನೊಂದಿಗೆ ಜೀವನ ಎಂಬುದಾಗಿ. ನಿನ್ನ ನನ್ನ ಜೀವನ ಯಾರೊಂದಿಗೆ ಇದೆ? ಯೇಸು ಕ್ರಿಸ್ತನೊಂದಿಗೆ ನಾವು ಬದುಕಲು ತೀರ್ಮಾನ ಮಾಡ್ಕೊಂಡಿದೀವಿ ಅಂದ್ರೆ ಹೇಗಿದೆ, ಹೇಗಿರಬೇಕು, ಯಾಕೆ ಕ್ರಿಸ್ತನೊಂದಿಗೆ ಜೀವನ ಅನ್ನುವಂತ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ತಿಳ್ಕೊಂಡವರಾಗಿ ನಾವು ನಮ್ಮ ಜೀವಿತಗಳನ್ನ ನಿಜವಾಗ್ಲೂ ಕ್ರಿಸ್ತನೊಂದಿಗೆ ಜೀವಿಸಲು ಸರಿಪಡಿಸ್ಕೊಳ್ಳೋಣ. ವಚನ ಫಿಲಿಪ್ಪಿ 2:5-11 ತೆಗೆದುಕೊಂಡಿದ್ದೇವೆ. ಈ ಒಂದು ಫಿಲಿಪ್ಪಿ 2:5-11 2:5-11 ಇರುವಂತ ವಿಷಯವನ್ನು ಓದ್ಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ, ಪದಗಳನ್ನು ಅರ್ಥ ಮಾಡ್ಕೊಳ್ಳಿ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ. ಅಮೂಲ್ಯ ಪದವಿ ಯಾವುದು? ದೇವರಿಗೆ ಸರಿಸಮಾನನಾಗಿರುವಂಥದ್ದು. ಆ ಪದವಿಯನ್ನ ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು. ಏನನ್ನ ಬರಿದು ಮಾಡಿಕೊಂಡ್ರು? ಆತನ ಆ ಒಂದು ಸ್ಥಾನ, ಆ ಒಂದು ಮಹಿಮೆ, ಆ ಒಂದು ಸಮಾನತೆ ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು. 8ನೇ ವಚನ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಸಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದದರಿಂದ ಸ್ವರ್ಗ, ಮಧ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಯಾರು ತಂದೆಯಾದ ದೇವರನ್ನ ಘನ ಸಲ್ಲಿಸ್ತಾರೆ? ಯಾರು ಯೇಸುವಿನ ಹೆಸರಲ್ಲಿ ಅಡ್ಡ ಬೀಳ್ತಾರೋ. ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನನ್ನ ಯಾರು ಒಡೆಯನೆಂದು ಪ್ರತಿಜ್ಞೆ ಮಾಡ್ತಾರೋ, ನನ್ನ ಜೀವಿತದ ಒಡೆಯನು ಯೇಸು, ನನ್ನ ರಕ್ಷಕನು ಯೇಸು ಅಂತ ಯಾರು ಪ್ರತಿಜ್ಞೆ ಮಾಡ್ಕೊಳ್ತಾರೋ, ತೀರ್ಮಾನ ಮಾಡ್ಕೊಳ್ತಾರೋ, ಅವರು ದೇವರಿಗೆ, ತಂದೆಯಾದ ದೇವರಿಗೆ ಘನವನ್ನ ಸಲ್ಲಿಸ್ತಾರೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಸೊ ಇಲ್ಲಿ ಪರಿಚಯದಲ್ಲಿ ಕೆಲವು ವಿಷಯಗಳ ಅರ್ಥ ಮಾಡ್ಕೋಬೇಕಾಗಿರೋದು, ದೇವರ ರಕ್ಷಣೆ, ಆ ರಕ್ಷಣೆಯ ಯೋಜನೆ ಕೇವಲ ಒಂದು ಸರಳವಾದ ವಾಗ್ದಾನವಲ್ಲ, ಸಾಧಾರಣವಾದ ಒಂದು ವಾಗ್ದಾನವಲ್ಲ. ಎಷ್ಟೋ ವಾಗ್ದಾನಗಳು ಸತ್ಯ ವೇದದಲ್ಲಿ ಇದೆ.
ಆ ವಾಗ್ದಾನಗಳಲ್ಲಿ ಒಂದಲ್ಲ ಈ ಒಂದು ರಕ್ಷಣೆಯ ಯೋಜನೆ ಅನ್ನುವಂಥದ್ದು. ಇದೇನೋ ಒಂದು ಕಟ್ಟಡ ಹಾ ಕಟ್ಟೋದು, ಇದೇನೋ ಒಂದು ಇಲ್ಲ ಇಲ್ಲ ಇಲ್ಲ. ಹ್ಮ್ ಇದೇನೋ ಒಂದು ಕಟ್ಟಡ ಕಟ್ಟೋದು ಇಲ್ಲ ಅಂತ ಹೇಳಿದ್ರೆ, ಆ, ಒಂದು ಮದುವೆ ಮಾಡುವಂಥದ್ದು, ಆ, ಇಲ್ಲ ಅಂತ ಹೇಳಿದ್ರೆ ಹ್ಮ್ ವ್ಯವಹಾರ ನಡೆಸೋದು, ಒಂದು ಕೃಷಿ ಮಾಡುವಂಥದ್ದು ಅಲ್ಲ. ಇವೆಲ್ಲ ಏನಂದ್ರೆ ಆಗಿಂದಾಗ ನಾವು ಮಾಡುವಂಥದ್ದು. ಕಟ್ಟಡ ಕಟ್ಟೋದು, ಮದುವೆ ಆಗೋದು, ವ್ಯವಹಾರ, ಕೃಷಿ, ಇದಕ್ಕೇನು ತುಂಬಾ ಯೋಜನೆ ಅವಶ್ಯಕತೆ ಇಲ್ಲ. ಆದ್ರೆ ಈ ರಕ್ಷಣೆಯ ಯೋಜನೆ ಅನ್ನೋದು ಯೇಸು ಕ್ರಿಸ್ತನು ಬಂದ ಮೇಲೆ ಅಲ್ಲ, ಯೇಸು ಕ್ರಿಸ್ತನು ಬರೋದಕ್ ಮುಂಚೆ ಮತ್ತು ಯೇಸು ಬಂದಿದ್ದೇ ಆ ಕೆಲಸಕ್ಕೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೃಷ್ಟಿಗೆ ಮೊದಲೇ ದೇವರು ಅದನ್ನ ಯೋಜಿಸಿ ಸಿದ್ಧಪಡಿಸಿದನು. ಏನನ್ನ? ನಿನ್ನನ್ನ ನನ್ನನ್ನ ರಕ್ಷಿಸಬೇಕು ಅನ್ನುವಂಥ ಯೋಜನೆಯನ್ನ, ಪ್ಲಾನ್ ಅನ್ನು. ಇದಲ್ಲದೆ ಲೆಕ್ಕವಿಲ್ಲದಷ್ಟು ಜನರನ್ನ ರಕ್ಷಿಸಲು ಆತನು ಅಂದ್ರೆ ಯೇಸು ಕ್ರಿಸ್ತನು ಸಾವಿರಾರು ವರ್ಷಗಳಿಂದ ಡಜನ್ ಗಟ್ಟಲೆ ಪ್ರವಾದಿಗಳನ್ನ ಕಳುಹಿಸಿದನು ಅಂತ, ನೂರಾರು ವಾಗ್ದಾನಗಳನ್ನು ನೀಡಿದನು ಮತ್ತು ಅತ್ಯಂತ ಪರಿಪೂರ್ಣವಾದ ಸುವಾರ್ತೆಯನ್ನು ಸಿದ್ಧಪಡಿಸಿದೆಂಬುದಾಗಿ ನಾವು ನೋಡ್ತೀವಿ. ನಿನ್ನನ್ನು ನನ್ನನ್ನ ರಕ್ಷಿಸಲು ಮತ್ತು ಅನೇಕ ಜನರನ್ನ ರಕ್ಷಿಸಲು ಆತನು ಸಾವಿರಾರು ವರ್ಷಗಳಿಂದಲೇ, ಆದಿಯಿಂದಲೇ ಅನೇಕ ಪ್ರವಾದಿಗಳನ್ನ ಎಬ್ಬಿಸಿ ನೂರಾರು ವಾಗ್ದಾನಗಳನ್ನ ಈ ರಕ್ಷಣೆ ಕುರಿತಾಗಿ ನೀಡಿ ಅತ್ಯಂತ ಪರಿಪೂರ್ಣವಾದ ಸಂಪೂರ್ಣವಾದ ಸುವಾರ್ತೆಯನ್ನ ದೇವರು ಸಿದ್ಧಪಡಿಸಿದೆ ಎಂಬುದಾಗಿ ನೋಡ್ತೇವೆ. ಅದು ಜನರನ್ನ ರಕ್ಷಿಸಲು ದೇವರು ಸ್ವತಃ ಬಂದ ಕೆಲಸವಾಗಿದೆ. ಪ್ರವಾದಿಗಳಿಂದ ನಾವು ರಕ್ಷಣೆ ಹೊಂದಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯನಿಂದ, ಯಾವ ರಾಜನಿಂದಲೂ, ಯಾವ ಒಂದು ಯಾಜಕನಿಂದಲೂ ನಾವು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ವಾಗ್ದಾನಗಳು, ರಕ್ಷಣೆಯ ವಾಗ್ದಾನ ಅಥವಾ ರಕ್ಷಣೆಯ ಯೋಜನೆ ಅನ್ನೋದು ಕ್ರಿಸ್ತನಿಗೆ ಸಂಬಂಧಪಟ್ಟದ್ದು. ಕ್ರಿಸ್ತನೇ ಈ ಲೋಕದಲ್ಲಿ ನಮಗೋಸ್ಕರ ಬಂದು ಪ್ರಾಣ ಕೊಡುವಂತದ್ದು. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 1ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದಿಕೊಳ್ಳೋಣ. ಏನಿದೆ ಅದರಲ್ಲಿ? ಯೇಸು ಕ್ರಿಸ್ತನು ಯಾರಿಗೋಸ್ಕರ ಬಂದ ಎಂಬುದಾಗಿ, ಹೇಗೆ ಬಂದ ಎಂಬುದಾಗಿ ನಾವು ನೋಡೋದಾದ್ರೆ, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಎಂಬ. ಏನಕ್ಕಾಗಿ ಬಂದದ್ದು? ತನ್ನ ಜನರಿಗೋಸ್ಕರ, ತನ್ನನ್ನ ಸ್ವೀಕಾರ ಮಾಡಬೇಕು, ತನ್ನಲ್ಲಿ ನಂಬಿಕೆ ಇಡಬೇಕು ಅಂತ, ನಂಬಿಕೆ ಇಟ್ಟು ರಕ್ಷಣೆ ಹೊಂದಬೇಕು ಅಂತ ಸ್ವಂತ ಜನರಿಗೋಸ್ಕರ ಬಂದರು. ಆದರೆ ಅವರೇ ಆತನನ್ನು ಅಂಗೀಕರಿಸಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. 14ನೇ ವಚನದಲ್ಲಿ, ಅದೇ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ, ಆ ವಾಕ್ಯವೆಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ ನೋಡ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಾಗಿರುವ ಆತನು ಪರಲೋಕವನ್ನ ಬಿಟ್ಟು, ಆತನ ಮಹಿಮೆಯನ್ನ ಬಿಟ್ಟು, ಮಹಿಮೆ ಸಿಂಹಾಸನವನ್ನ ಬಿಟ್ಟು, ದೇವರಿಗೆ, ತಂದೆಯಾದ ದೇವರಿಗೆ ಸರಿ ಸಮಾನನೆಂದು ಎಣಿಸದೆ ತಗ್ಗಿಸಿಕೊಂಡು, ನಾನು ಹೋಗ್ತೀನಿ ಈ ಜನರನ್ನ ರಕ್ಷಿಸೋದಕ್ಕಾಗಿ ಅಂತ ಬಂದ. ದೇವರಾಗಿ ಆತನಲ್ಲ ಬಂದಿದ್ದು, ಮನುಷ್ಯನ ರೂಪ ಇತ್ತು. ದೇವರಾಗಿರೋ ಆತನು ಮನುಷ್ಯನಾಗಿ. ಈ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿದವರೆಲ್ಲ ದೇವರಾಗಿ ಆಗೋ ಪ್ರಯತ್ನ ಮಾಡ್ತಿದ್ದಾರೆ. ಮನುಷ್ಯರಾಗಿ ಹುಟ್ಟಿರ್ತಾರೆ, ಆದ್ರೆ ಸಾಯಕ್ ಮುಂಚೆ ದೇವರಾಗಿ ಅಥವಾ ಸತ್ತ ಮೇಲೆ ಅವ್ರನ್ನ ದೇವರಾಗಿ ಪೂಜೆ ಮಾಡ್ತಿದ್ದಾರೆ. ಆದ್ರೆ ಯೇಸು ಕ್ರಿಸ್ತನು ದೇವರಾಗ್ಲಿಕ್ಕಲ್ಲ ಈ ಲೋಕದಲ್ಲಿ ಬಂದಿದ್ದು, ಮನುಷ್ಯನಾಗ್ಲಿಕ್ಕೆ. ಮನುಷ್ಯನಾಗಿ ನಮಗೋಸ್ಕರ ಆತನು ಆ ಒಂದು ರಕ್ಷಣೆಯ ಕಾರ್ಯವನ್ನ ನೆರವೇರಿಸೋದಕ್ಕೆ, ಹಾಗೆ ಮಾಡಲು ಆತನು ಮಾನವ ರೂಪದಲ್ಲಿ ಬಂದನೆಂಬುದಾಗಿ ನಾವು ನೋಡ್ತೇವೆ. ನನ್ನನ್ನು ರಕ್ಷಿಸಲು ಆತನು ಮನುಷ್ಯನಾಗಿ ಈ ಲೋಕದಲ್ಲಿ ಬಂದ. ಕೊಲೋಸೆ 1ನೇ ಅಧ್ಯಾಯ 15ನೇ ವಚನವನ್ನ ನಾವು ಓದಿಕೊಳ್ಳೋಣ. ಕೊಲೋಸೆ 1:15, ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಈ ಜ್ಯೇಷ್ಠ ಪುತ್ರನನ್ನುವಂತ ಪದವನ್ನೇ ಅನೇಕರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ.
ಅಂದ್ರೆ ಯೇಸು ಕ್ರಿಸ್ತನು ಹಿರಿಯ ಮಗನು, ನಾವೆಲ್ಲರೂ ಕಿರಿಯ ಮಕ್ಕಳು ದೇವರಿಗೆ. ಹಾಗಾಗಿ ಯೇಸು ದೇವರಲ್ಲ, ಯೇಸು ನಮಗೆ ಅಣ್ಣನಾಗ್ಬೇಕು ಅಂತ ಹೇಳಿ ತುಂಬಾ ಜನ ದುರ್ಬೋಧಕರು, ಸುಳ್ಳು ಬೋಧಕರು ಬೋಧನೆ ಮಾಡ್ತಿರ್ತಾರೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಆ ಆದಾಮನು ಜ್ಯೇಷ್ಠ ಪುತ್ರನು, ಮೊದಲು ಈ ಭೂಲೋಕದಲ್ಲಿ ಬಂದ ಮನುಷ್ಯನು ಆದಾಮನು. ಆದ್ರೆ ಅದು ಶಾರೀರಿಕವಾಗಿ. ಆದ್ರೆ ಆತ್ಮಿಕವಾಗಿ ಯೇಸು ಕ್ರಿಸ್ತನು ಬಂದದ್ದು. ಈಗ ಪುನರುತ್ಥಾನದಲ್ಲಿ ಹೇಗೆ ಯೇಸು ಕ್ರಿಸ್ತನು ಪ್ರಥಮ ಫಲನಾದನೋ, ಅದೇ ರೀತಿ ಈ ಆತ್ಮಿಕ ವಿಷಯಗಳಲ್ಲಿ ಯೇಸು ಕ್ರಿಸ್ತನು ಪ್ರಥಮ ಬಾರಿಗೆ ಈ ಲೋಕದಲ್ಲಿ ಬಂದದ್ದು. ಆ ಅರ್ಥದಲ್ಲಿ ಅದನ್ನ ದೇವರು ಹೇಳ್ತಿದ್ದಾರೆ ವಿನಃ ನಾನು ಸೃಷ್ಟಿ ಮಾಡಿರುವಂತ ಸೃಷ್ಟಿಯಲ್ಲಿ ಯೇಸು ಮೊದಲಿಗನಂತ ಹೇಳ್ತಿಲ್ಲ. ಯೇಸು ಕ್ರಿಸ್ತನು ಸೃಷ್ಟಿಕರ್ತನಾಗಿದ್ದಾನೆ ಅನ್ನೋದನ್ನ ಮರಿಬಾರ್ದು. ಇಲ್ಲ 15ರಲ್ಲಿ ಪ್ರಾರಂಭದಲ್ಲೇ ನಾವು ನೋಡೋದು, ಆತನು ಅದೃಶ್ಯನಾದ ದೇವರ ಪ್ರತಿರೂಪ ಅಂತ. ಅದೃಶ್ಯನಾದ ದೇವರ ಪ್ರತಿರೂಪ ಅಂದ್ರೆ ಏನು? ಅದೃಶ್ಯನ ಅಂದ್ರೆ ಏನು? ಕಣ್ಣಿಗೆ ಕಾಣದಿರೋದು. ಕಣ್ಣಿಗೆ ಕಾಣದಿರುವಂತ ದೇವರು ನಮ್ಮ ಕಣ್ಣ ಮುಂದೆ ಯೇಸುವಿನ ರೂಪದಲ್ಲಿ ಬಂದದ್ದು. ಪ್ರತಿರೂಪ ಅಂದ್ರೆ ಏನು? ದೇವರಿಗೆ ರೂಪ ಇಲ್ಲ, ಸೊ ಆ ಪ್ರತಿರೂಪವಾಗಿ ಮನುಷ್ಯನ ಅವತಾರದಲ್ಲಿ ಈ ಲೋಕದಲ್ಲಿ ಯೇಸು ಬಂದದ್ದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಚನ ಅದೇ ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 18ನೇ ವಚನ ತುಂಬಾ ಸ್ಪಷ್ಟವಾಗಿ ಅದರ ಬಗ್ಗೆ ನಮಗೆ ತಿಳಿಸುತ್ತೆ. ಏನಂತ ಹೇಳುತ್ತಾ ಆ ವಚನ ಅಂತ ಹೇಳಿದ್ರೆ, ಸ್ವಲ್ಪ ಗಮನಿಸಿ. ದೇವರನ್ನು ಯಾರೂ ಎಂದೂ ಕಂಡಿಲ್ಲ ಅಂತ. ನಿಜ ತಾನೆ? ದೇವರನ್ನ ಯಾರೂ ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು, ಇದು ತುಂಬಾ ಮುಖ್ಯವಾದದ್ದು. ಏಕಪುತ್ರನು ಹೌದು, ನಮ್ಗೆ ಅರ್ಥ ಆಗ್ಲಿಕ್ಕೆ. ಆದ್ರೆ ಆತನು ಸೃಷ್ಟಿ ಅಲ್ಲ, ಸೃಷ್ಟಿಕರ್ತನು. ಯಾಕಂದ್ರೆ ಸ್ವತಃ ದೇವರೂ ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನೆಂಬುದಾಗಿ. ತ್ರಿಯೇಕ ದೇವರು ನಮ್ಮ ರಕ್ಷಣೆಯ ಕಾರ್ಯವನ್ನ ವಹಿಸಿಕೊಂಡದ್ದು. ಆತನು ಬೇರೆ ಯಾರೂ ಅಲ್ಲ. ಸ್ವತಃ ದೇವರು ಆಗಿರುವ ಆತನು ಬೇರೆ ಯಾರೂ ಅಲ್ಲ. ಆತನ ಯೇಸು ಕ್ರಿಸ್ತನೆಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇಲ್ಲಿ ಮುಖ್ಯ ಸಂದೇಶದಲ್ಲಿ ಕೆಲವು ವಿಷಯಗಳನ್ನು ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ ಏನಂದ್ರೆ, ನಿಮ್ಮ ರಕ್ಷಣೆ ಎಷ್ಟು ಅಮೂಲ್ಯವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈಗ ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳು ಇವೆ, ಕಡಿಮೆ ಬೆಲೆ ಬಾಳುವಂತ ವಸ್ತುಗಳು ಕೂಡ ಇವೆ. ನಾವು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ ಅಂದ್ರೆ, ಹೆಚ್ಚು ಬೆಲೆ ಬಾಳುವಂತದ್ದು ಅಮೂಲ್ಯವಾದಂತ ವಸ್ತುವನ್ನು. ಹಾಲಿಂದ ಹಿಡಿದು, ಕಿಚನ್ ಇಂದ ಹಿಡಿದು, ಬೆಡ್ರೂಮ್ ಇಂದ ಹಿಡಿದು, ಯೋಚನೆ ಮಾಡಿ ಯಾವುದನ್ನ ನಾವು ಎಲ್ಲಿಡ್ತೀವಿ ಅಂತ. ಕಡಿಮೆ ಬೆಲೆ ಬಾಳುವಂಥದ್ದು ಹಳೆ ವಸ್ತುಗಳು ಎಲ್ಲಂದ್ರಲ್ಲೇ ಬಿದ್ದಿರುತ್ತೆ, ಅವುಗಳ ಬಗ್ಗೆ ನಾವು ಹೆಚ್ಚು ಚಿಂತೆ ಮಾಡಲ್ಲ. ಆದ್ರೆ ಹೊಸದು, ಅಮೂಲ್ಯವಾದದ್ದು, ಬೆಲೆ ಬಾಳುವಂಥದ್ದನ್ನ ಎಲ್ಲಂದ್ರಲ್ಲಿ ಬಿಸಾಕಲ್ಲ. ನಾವು ಅತ್ಯುತ್ತಮವಾದ ಸ್ಥಾನದಲ್ಲಿಡ್ತೇವೆ, ಸುರಕ್ಷಿತವಾದ ಸ್ಥಾನದಲ್ಲಿಡ್ತೇವೆ. ಯಾಕಂದ್ರೆ ನಾವು ಅದಕ್ಕೆ ಅಷ್ಟು ಬೆಲೆ ಕೊಡ್ತಿದ್ದೀವಿ. ನಮ್ಮ ದೃಷ್ಟಿಯಲ್ಲಿ ಯಾವುದು ತುಂಬಾ ಬೆಲೆ ಬಾಳುತ್ತೋ ಅದನ್ನ ನಾವು ತುಂಬಾ ಜೋಪಾನವಾಗಿ ನೋಡ್ಕೊಳ್ತೇವೆ. ಹಾಗಾದ್ರೆ ರಕ್ಷಣೆ ಹೇಗೆ? ನಿನ್ನ ದೃಷ್ಟಿಯಲ್ಲಿ ರಕ್ಷಣೆ ಎಷ್ಟು ಅಮೂಲ್ಯವಾಗಿದೆ ಅನ್ನೋದನ್ನ ನೀನು ಅರ್ಥ ಮಾಡ್ಕೋಬೇಕು. ನಿನಗೂ ನನಗೂ ರಕ್ಷಣೆ ಉಚಿತವಾಗಿ ಬಂದಿದೆ. ಅದಕ್ಕೆ ತುಂಬಾ ಜನರಿಗೆ ಈ ರಕ್ಷಣೆಯ ಅಮೂಲ್ಯ ಗೊತ್ತಿಲ್ಲ, ಈ ರಕ್ಷಣೆಯ ಬೆಲೆ ಗೊತ್ತಿಲ್ಲ. ಯಾಕಂದ್ರೆ ಉಚಿತವಾಗಿ ಬರೋದು ಯಾವುದು ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡಲ್ಲ. ನಿನಗೂ ನನಗೂ ಅದು ಉಚಿತವಾಗಿರ್ಬೋದು, ಆದ್ರೆ ಆ ರಕ್ಷಣೆ ಹೊಂದೋದಕ್ಕೆ ಅಥವಾ ರಕ್ಷಣೆ ನಾವು ಪಡ್ಕೋಬೇಕು ಅಂದ್ರೆ ಅದಕ್ಕೊಬ್ರು ಬೆಲೆ ಕೊಟ್ಟಿದ್ದಾರೆ. ಯಾರು ಅದು ಬೆಲೆ ಕೊಟ್ಟಿರೋದು? ಯೇಸು ಕ್ರಿಸ್ತನೇ ಆ ಬೆಲೆ ಕಟ್ಟಿರೋದು. ನಿನ್ನನ್ನ ನನ್ನನ್ನ ರಕ್ಷಿಸೋದಕ್ಕೆ ಯೇಸುವೆ ದೇವರೇ ಈ ಲೋಕದಲ್ಲಿ ಬರ್ಬೇಕಾಗಿ ಬಂತು. ಅಷ್ಟು ಅಮೂಲ್ಯ ನಮ್ಮ ರಕ್ಷಣೆ. ನಿನ್ನನ್ನ ನನ್ನನ್ನ ಪಾಪದಿಂದ, ಸೈತಾನದಿಂದ, ನರಕದಿಂದ ಬಿಡಿಸ್ಲಿಕ್ಕೆ ಯೇಸುವೆ ಈ ಲೋಕದಲ್ಲಿ ನರವತಾರಿಯಾಗಿ ಬಂದು ಅವಮಾನ ಹೊಂದಿ, ಹಿಂಸೆ ಹೊಂದಿ, ಸಿಲುಬೆಯ ಮರಣವನ್ನ ಹೊಂದಬೇಕಾಗಿ ಬಂತು. ನಿನಗೆ ಅದು ಉಚಿತವಾಗಿರ್ಬೋದು, ಆದ್ರೆ ನಿನ್ನ ಪರವಾಗಿ ಒಬ್ಬರು
ಆ ರಕ್ಷಣೆಗೋಸ್ಕರ ತನ್ನ ಜೀವವನ್ನೇ ಕೊಟ್ಟಿದ್ದಾರೆ. ನೀನು ನಾನು ಸಾಯ್ಬೇಕಾಗಿರುವಂತಹ ಸ್ಥಳದಲ್ಲಿ ಕ್ರಿಸ್ತನು ಸತ್ತಿದ್ದಾನೆ. ಅದೇ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 14ರಲ್ಲಿ ಅದೇ ಇರೋದು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಯಾರು ಆ ವಾಕ್ಯ? ಅದನ್ನೇ 14ನೇ ವಚನದಲ್ಲಿ ನಾವು ನೋಡಿದ ಆ ವಾಕ್ಯವೆಂಬ 46. ಆ ವಾಕ್ಯವೇ ದೇವರಾಗಿತ್ತು ಅಂತ ಹೇಳುವಾಗ ದೇವರಾಗಿರುವ ಆತನು ನರಾವತಾರಿಯಾಗಿ ಲೋಕದಲ್ಲಿ ಬಂದರು ಅಂತ ಹೇಳ್ಬಿಟ್ಟು ಯಾವ ಗೊಂದಲನೂ ಇಲ್ಲ. ಯೇಸು ದೇವರು ಅನ್ನೋದಕ್ಕೆ ವಚನಗಳು ತುಂಬಾ ಸ್ಪಷ್ಟವಾಗಿ ತಿಳಿಸುತ್ತೆ. ಆತನ ಮನುಷ್ಯನಾಗಿ ಲೋಕದಲ್ಲಿ ಬಂದಿರೋದಕ್ಕೆ ಮನುಷ್ಯನಾಗಿ ಆತನು ಮಾಡಿರೋದ್ರ ಬಗ್ಗೆ ಹೆಚ್ಚಾಗಿ ಬರೆಯಲ್ಪಟ್ಟಿದೆ ಅಷ್ಟೇ ವಿನಃ ದೇವರಲ್ಲ ಅಂತ ಹೇಳ್ಬಿಟ್ಟು ಎಲ್ಲೂ ಇಲ್ವಲ್ಲ. ಯೇಸು ದೇವರಲ್ಲ ಅಂತ ಹೇಳಿ ಒಂದು ಕಡೆ ಆದ್ರೂ ಒಂದು ವಚನ ಆದ್ರೂ ಇದೆಯಾ? ದೇವರು ಅನ್ನೋದಕ್ಕೆ ಇಡೀ ಸತ್ಯವೇದನೆ ತಿಳಿಸುತ್ತೆ. ಸೊ ವಾಕ್ಯವಾಗಿರುವ ದೇವರು ನರವತಾರಿಯಾಗಿ ನಮ್ಮನ್ನ ರಕ್ಷಿಸಲು ಬಂದನೆಂಬುದಾಗಿ ನೋಡ್ತೇವೆ. ಅಷ್ಟು ಬೆಲೆ ನಮ್ಮ ರಕ್ಷಣೆ. ಎಫೆಸಿಯಲ್ಲಿ 1ನೇ ಅಧ್ಯಾಯ 3ರಿಂದ 11ನೇ ವಚನ ತನಕ ನಾವು ಓದುವಾಗ ತುಂಬಾ ಮುಖ್ಯವಾದಂತಹ ವಿಷಯಗಳನ್ನ ಅಲ್ಲಿ ಪೌಲನು ಬರೀತಾನೆ. ಎಫೆಸಿ ಸಭೆಗೆ ಅತ್ಯಂತ ಪ್ರಾಮುಖ್ಯವಾದಂತಹ ವಿಷಯಗಳು ನಾವು ತಿಳ್ಕೋಬೇಕಾಗಿರುವಂತದ್ದು. ಎಫೆಸಿ 1:3-11 ಓದ್ಕೊಳ್ಳುವಾಗ ಓದ್ತೇನೆ ನೋಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಅಂತ. ಕ್ರಿಸ್ತ ಯೇಸುವಿನಲ್ಲಿ ಎಲ್ಲಾ ಆತ್ಮಿಕ ವರಗಳು ಅನುಗ್ರಹಿಸೋಣವಾಗಿವೆ. ಕ್ರಿಸ್ತನಿಲ್ಲದೆ ದೇವರು ನಮಗೇನು ಕೊಡೋದಿಲ್ಲ ಎಂಬುದಾಗಿ ಇಲ್ಲಿ ನೋಡ್ತಿರೋದು. 4, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನೆಂಬುದಾಗಿ. ಯಾರೆಲ್ಲ ಆರಿಸ್ಕೊಂಡಿರೋದು? ಜಗದುತ್ಪತ್ತಿಗಿಂತ ಮುಂಚೆಯೇ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸ್ಕೊಂಡಿರೋದು. ನಾವು ಆರಿಸಲ್ಪಟ್ಟವರು. ಅದಕ್ಕೋಸ್ಕರ ನಾವು ರಕ್ಷಣೆ ಹೊಂದಿದ್ದೀವಿ ಅಂದ್ರೆ ಇದು ನಮ್ಮ ಕ್ರಿಯೆಗಳಿಂದ ಅಲ್ಲ. ನಾವು ಪರಿಶುದ್ಧರಾಗಿದ್ದೇವೆ, ನೀತಿವಂತರಾಗಿದ್ದೇವೆ, ದೋಷವಿಲ್ಲದವರಾಗಿದ್ದೇವೆ ಅಂದ್ರೆ ನಮ್ಮಿಂದಲೋ ನಮ್ಮ ಕ್ರಿಯೆಗಳಿಂದ ಅಲ್ಲವೇ ಅಲ್ಲ. ಹೀಗಿರ್ಬೇಕು ಅಂತ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಹಾಗಾಗಿನೇ ನಾವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೇವೆ ಎಂಬುದಾಗಿ. 5-6 ಓದುವಾಗ ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಆತನ ಪ್ರಿಯನ ಯಾರು? ಯೇಸು ಕ್ರಿಸ್ತನು. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟದ್ದು. ಏನಕ್ಕಾಗಿ ಕೊಟ್ಟದ್ದು? ನನ್ನನ್ನ ಆತನ ಮಕ್ಕಳಾಗಿ ಸ್ವೀಕರಿಸೋದಕ್ಕೆ. ಅದಕ್ಕೋಸ್ಕರನೇ ಯೋಹಾನ ಸುವಾರ್ತೆಯಲ್ಲಿ 1:12 ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಯಾರ್ಯಾರು ಆತನನ್ನು ಅಂಗೀಕರಿಸರು ಅಂದ್ರೆ ಆತನ ಹೆಸರು ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಈ ವಚನ ಕೂಡ ಅದನ್ನೇ ತಾನೇ ಹೇಳ್ತಾ ಇದೆ. ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದು. ಅದೇನೋ ಈಗ ಸಂಕಲ್ಪ ಮಾಡ್ತಿರೋದಲ್ಲ, ಈಗ ಅದು ಯೋಜನೆ ಮಾಡ್ತಿರೋದಲ್ಲ. ಜಗದುತ್ಪತ್ತಿಗಿಂತ ಮುಂಚೆನೆ. ದೇವರ ನಾಮಕ್ಕೆ ಸ್ತೋತ್ರ. 7ನೇ ವಚನ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪೆ ಎಂಬುದಾಗಿ ನಾವು ನೋಡ್ತೇವೆ. ಇದು ದೇವರ ಕೃಪೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದನ್ನ. ಹೇಗೆ ಇದು ದೇವರ ಕಾರ್ಯ ಎಂಬುದನ್ನ ನಾವು ಸ್ವಲ್ಪ ಗಮನಿಸಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು. 8ನೇ ವಚನ ಹೇಳುತ್ತೆ, ಈಗ ಕೇಳಿಸ್ತಿದೆ ಅನ್ಸುತ್ತೆ ನಾನು ಹೇಳ್ತಿರೋದು. ಇಲ್ಲಿ ನಾವು ನೋಡ್ತಿರುವಂತದ್ದು 8ನೇ ವಚನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಆತನು
ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕೆಲವು ಪರಿಪೂರ್ಣವಾದಾಗ ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರಲೋಕದಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಎಂಬುದಾಗಿ ನೋಡ್ತಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಆತನು ನಿಮ್ಮನ್ನು ಕ್ರಿಸ್ತನಲ್ಲಿ ಪೂರ್ವ ನಿರ್ಧರಿಸಿದನು ಅಂತ ಹೇಳಿ, ಏನದು ಪೂರ್ವ ನಿರ್ಧಾರ? ಅದನ್ನೇ ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನ ಆರಿಸಿಕೊಂಡಿರೋದು. ಅದೆಷ್ಟು ಅಮೂಲ್ಯವಾದದ್ದು ಗೊತ್ತಾ? ಯೇಸು ಕ್ರಿಸ್ತನು ಏನೋ ಹಠಾತ್ ಆಗಿ ಲೋಕದಲ್ಲಿ ಬಂದದ್ದಲ್ಲ. ಆತನ ಬಗ್ಗೆ ಮುಂಚಿತವಾಗಿಯೇ ಹಳೆ ಒಡಂಬಡಿಕೆಯಲ್ಲಿ ಆತನ ಬಗ್ಗೆ ನೂರಾರು ಪ್ರವಾದನೆಗಳಿವೆ. ಆತನು ಎಲ್ಲಿ ಬರಬೇಕು, ಹೇಗೆ ಬರಬೇಕು, ಏನು ಮಾಡಬೇಕು ಎಂಬುದಾಗಿ, ಆತನು ಏನಕ್ಕಾಗಿ ಬರಬೇಕು ಎಂಬುದಾಗಿ. ಸೊ ಆತನು ಬಂದು ರಕ್ಷಣೆಯ ಕಾರ್ಯವನ್ನ ಸಂಪೂರ್ಣವಾಗಿ ಮುಗಿಸಿರೋದನ್ನ ನಾವು ನೋಡ್ತಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಇಲ್ಲಿರುವಂತ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು, ನಿನ್ನ ರಕ್ಷಣೆ ತುಂಬಾ ಬೆಲೆಯುಳ್ಳದ್ದು. ಎಷ್ಟು ಬೆಲೆಯುಳ್ಳದ್ದು ಅಂದ್ರೆ ಯೇಸು ಕ್ರಿಸ್ತನು ತನ್ನ ಜೀವವನ್ನೇ ನಮಗೋಸ್ಕರ ಕೊಟ್ಟನೆಂಬುದಾಗಿ. ಆಮೇಲೆ ಎರಡನೇ ಮುಖ್ಯ ವಿಷಯವನ್ನು ನಾವು ನೋಡುವಾಗ, ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನೊಂದಿಗೆ ನಡೆದಾಗ ನಿಮಗೆ ವೈಫಲ್ಯವಿಲ್ಲದ ಜೀವನ ಸಿಗುತ್ತದೆ. ಅದು ಯಾಕೆ ಎಂಬುದು, ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನೊಂದಿಗೆ ನಡೀತಾರೋ, ಆತನಿಗಾಗಿ ಜೀವಿಸ್ತಾರೋ, ಅವರ ಜೀವನದಲ್ಲಿ ವೈಫಲ್ಯ ಅನ್ನೋದು ಇಲ್ಲದೆ ಅವರು ಜೀವಿಸ್ತಾರೆ. ಅದು ಯಾಕೆ, ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಾವೆಲ್ಲರೂ ಯೇಸು ಕ್ರಿಸ್ತನೊಂದಿಗೆ ಜೀವನವನ್ನ ನೋಡ್ತಾ ಇರೋದು. ಮೊದಲನೇದಾಗಿ ನಾವು ನೋಡುವಾಗ ಇದ್ರ ಕೆಳಗೆ ಯೇಸು ತನ್ನನ್ನು ತಾನು ಹೇಗೆ ವರ್ಣಿಸಿಕೊಂಡನು ಎಂಬುದನ್ನ ನಾವು ಅರ್ಥ ಮಾಡ್ಕೋಬೇಕು. ತುಂಬಾ ಜನ ಈ ಲೋಕದಲ್ಲಿ ಕ್ರಿಸ್ತನ ಬಗ್ಗೆ ಅವ್ರವ್ರಿಗೆ ಇಷ್ಟವಾದ ರೀತಿಯಲ್ಲಿ ಮಾತನಾಡೋರು ಇದ್ದಾರೆ. ಆದರೆ ಮೊದಲು ದೇವರ ಮಕ್ಕಳಾಗಿ ನಾವು ಯೇಸು ತನ್ನನ್ನು ತಾನು ಯಾರು ಅನ್ಕೊಂಡಿದ್ದಾರೆ ಅಥವಾ ಏನಂತ ವರ್ಣನೆ ಮಾಡ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಅವ್ರು ಏನ್ ಹೇಳಿದ್ದಾರೆ ಈ ಲೋಕದಲ್ಲಿ ಆತನ ಇರುವಾಗ ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಕೆಲವು ವಚನಗಳನ್ನ ಆಧಾರ ತೆಗೆದುಕೊಂಡು ಇಲ್ಲಿ ಮೊದಲನೇದಾಗಿ ಮಾರ್ಕ 14ನೇ ಅಧ್ಯಾಯವನ್ನ ನಾವು ನೋಡುವಾಗ, ಮಾರ್ಕ 14ನೇ ಅಧ್ಯಾಯ 61, 62 ಓದೋಣ. ಮಾರ್ಕ 14, 61, 62. ಆದರೆ ಆತನು ಸುಮ್ಮನಿದ್ದು ಏನೂ ಉತ್ತರ ಹೇಳಲಿಲ್ಲ. ತಿರುಗಿ ಮಹಾಯಾಜಕನು, ಭಗವಂತನ ಕುಮಾರನಾದ ಕ್ರಿಸ್ತನೋ ನೀನು ಎಂದು ಆತನನ್ನು ಕೇಳಲಾಗಿ, 62ರಲ್ಲಿ ತುಂಬಾ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾ ಇರೋದು ನಾನೇ. ಇದಲ್ಲದೆ ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು ಆಕಾಶದ ಮೇಘಗಳೊಂದಿಗೆ ಬರುವುದನ್ನು ನೋಡುವಿರಿ ಅಂದನು ಅಂತ. ಅಂದ್ರೆ ಯೇಸು ಕ್ರಿಸ್ತನು ತನ್ನನ್ನು ತಾನು ಕ್ರಿಸ್ತನ ಅಂತ ಒಪ್ಕೊಳ್ತಾ ಇರೋದು, ಅರಿಕೆ ಮಾಡ್ತಿರೋದನ್ನ ನಾವು ನೋಡ್ತಾ ಇದೀವಿ. ಮತ್ತು ಈತನು ನ್ಯಾಯ ತೀರ್ಪಿನ ಪ್ರಭು ಎಂಬುದಾಗಿ ಆತನ ಬಾಯಿಂದಲೇ ಹೇಳ್ತಾ ಇದ್ದಾನೆ. ಅಲ್ಲಿರುವಂತಹ ನಾಯಕರುಗಳು ನೀನ್ ಯಾರು ಅಂತ ಕೇಳ್ತಿರುವಾಗ, ಬರ್ಬೇಕಾಗಿರುವ ಕ್ರಿಸ್ತನು ನೀನೇನಾ ಅಂತ ಕೇಳ್ತಿರುವಾಗ ನಾನೇ ಅಂತ ಹೇಳ್ತಾ ಇದ್ದಾನೆ. ಮತ್ತು ದೇವರ ಒಂದು ಸಿಂಹಾಸನದ ಬಲಗಡೆಯಲ್ಲಿ ನಾನು ಕೂತುಕೊಳ್ಳುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನ್ಯಾಯ ತೀರ್ಪಿನ ಪ್ರಭುವಾಗಿ ಯೇಸು ಕ್ರಿಸ್ತನು ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೇನೆ ಯೋಹಾನ್ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 38ನೇ ವಚನವನ್ನು ನಾವು ನೋಡುವಾಗ, ಅಲ್ಲಿ ಆತನು ತನ್ನ ಬಗ್ಗೆ ಏನ್ ಹೇಳ್ತಿದ್ದಾರೆ ಎಂಬುದಾಗಿ ನಾವು ಸ್ವಲ್ಪ ನೋಡುವಾಗ, 6:38ರಲ್ಲಿ ಪರಲೋಕದಿಂದ ಇಳಿದು ಬಂದವನೆಂಬುದಾಗಿ ಹೇಳ್ತಾ ಇದ್ದಾನೆ. ಆತನು ಈ ಭೂಲೋಕಕ್ಕೆ ಸಂಬಂಧಪಟ್ಟವನಲ್ಲ ಅನ್ನೋದು ತುಂಬಾ ಸ್ಪಷ್ಟವಾಗಿ ಹೇಳ್ತಿರೋದನ್ನ ನಾವು ನೋಡ್ತೀವಿ 38ರಲ್ಲಿ.
ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗುಡಿಸುವುದಿಲ್ಲ ಎಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಆತನು ಪರಲೋಕಕ್ಕೆ ಸಂಬಂಧಪಟ್ಟವರು, ಪರಲೋಕದಿಂದ ಆತನು ಇಳಿದು ಬಂದನೆಂಬುದಾಗಿ ತನ್ನ ಬಾಯಿ ಮಾತಿನಿಂದಲೇ ಹೇಳ್ತಾ ಇರುವಂತದ್ದು. ಯೇಸುವನ್ನ ಕೇವಲ ಮನುಷ್ಯನಾಗಿ ನೋಡೋರು ಇದನ್ನ ಅರ್ಥ ಮಾಡ್ಕೋಬೇಕು, ನಾವು ಅವ್ರಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಳಬೇಕು. ಮತ್ತೆ ಯೋಹಾನ್ ಸುವಾರ್ತೆಯಲ್ಲೇ 5ನೇ ಅಧ್ಯಾಯ 22ನೇ ವಚನವನ್ನ ನಾವು ಓದ್ಕೊಳ್ಳೋಣ. ಯೋಹಾನ್ ಸುವಾರ್ತೆ 5:22 ಹೀಗೆ ಹೇಳುತ್ತೆ, ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದು ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಆಮೇನ್. ಮನುಷ್ಯರಿಗೆ ತೀರ್ಪು ಮಾಡುವ ಅಧಿಕಾರ ಯಾರು ಕೊಟ್ಟಿರೋದು? ತಂದೆಯಾದ ದೇವರ ತೀರ್ಪು ಮಾಡ್ತಾರೆ ಅಂದ್ರೆ ಖಂಡಿತ ಅಲ್ಲ. ತೀರ್ಪು ಮಾಡುವಂತ ಅಧಿಕಾರ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ. ಕಾರಣ ಏನಂದ್ರೆ ಜೀವ ಕೊಟ್ಟಿರೋದು ಆತನೇ, ಈ ಲೋಕದಲ್ಲಿ ನಮಗೋಸ್ಕರ ಜೀವ ಕೊಟ್ಟಿರೋದು ಆತನೇ. ಹಾಗಾಗಿ ನ್ಯಾಯ ತೀರ್ಪಿನ ಪ್ರಭುವಾಗಿ ಯೇಸು ಮೇಘಗಳಲ್ಲಿ ಬೇಗ ಬರುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮತ್ತಾಯ 9ನೇ ಅಧ್ಯಾಯದಲ್ಲಿ, 4ನೇದಾಗಿ ಮತ್ತಾಯ 9ನೇ ಅಧ್ಯಾಯದಲ್ಲಿ 6ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಪಾಪವನ್ನು ಕ್ಷಮಿಸುವ ಅಧಿಕಾರ ಹೊಂದಿರುವ ಆತನೆಂಬುದಾಗಿ ನಾವು ನೋಡ್ತೇವೆ. ಮತ್ತಾಯ 9:6 ಓದ್ತೇನೆ, ಎದ್ದು ನಡೆ ಅನ್ನುವುದೋ, ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕೆಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆ ನೆತ್ತಿಕೊಂಡು ಮನೆಗೆ ಹೋಗು ಅಂದನು ಅಂತ. ಮನುಷ್ಯ ಕುಮಾರನಿಗೆ ಅಂದ್ರೆ ಯೇಸು ಕ್ರಿಸ್ತನಿಗೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಇದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತ. ಯೇಸು ಕ್ರಿಸ್ತನಿಗೆ ಮಾತ್ರನೇ ಪಾಪಗಳನ್ನು ಕ್ಷಮಿಸುವಂತ ಅಧಿಕಾರ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾನು ಅದೇ ಹೇಳ್ತಾ ಇದ್ದೆ. ಮತ್ತಾಯ 10ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ನೋಡುವಾಗ, ಯಾರು ಮನುಷ್ಯರ ಮುಂದೆ ನಾನು ಯೇಸುವಿನನ್ನು ಒಪ್ಕೊಳ್ತಾರೋ ಅವರನ್ನ ದೇವರು, ತಂದೆಯಾದ ದೇವರ ಮುಂದೆ, ಯೇಸು ಕ್ರಿಸ್ತನು ತಂದೆಯಾದ ದೇವರ ಮುಂದೆ ಇವನು ನನ್ನವನು ಅಂತ ಒಪ್ಕೊಳ್ತಾನೆ. ಯಾರ ಪಾಪಗಳನ್ನ ಯೇಸು ಕ್ರಿಸ್ತನು ಕ್ಷಮಿಸ್ತಾರೋ ಅವರ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಲ್ಪಡುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೇನೆ ಯೋಹಾನ್ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 47ನೇ ವಚನವನ್ನ ನೋಡುವಾಗ, ತನ್ನಲ್ಲಿ ನಂಬಿಕೆ ಇಡುವವರಿಗೆ ನಿತ್ಯ ಜೀವ ಕೊಡುವ ಅಧಿಕಾರ ಆತನಿಗೆ ಇದೆ. ಆತನೇ ಹೇಳ್ತಾ ಇರುವಂತದ್ದು. ಯೋಹಾನ 6:47 ಓದ್ಕೊಳ್ಳೋಣ. ನಂಬಿರುವವನು ನಿತ್ಯ ಜೀವನ ಹೊಂದಿದ್ದಾನೆಂದು ನಿಮಗೆ ನಿಜವಾಗಿ ಹೇಳುತ್ತೇನೆ ಅಂತ. ಯಾರನ್ನ ನಂಬಿರುವವನು? ಯೇಸುವನ್ನೇ ನಂಬುವನು. ಯೇಸುವನ್ನು ನಂಬುವವನಿಗೆ ನಿತ್ಯ ಜೀವ ಇದೆ. ತನ್ನ ಬಾಯಿಂದಲೇ ಹೇಳ್ತಾ ಇದ್ದಾನೆ. ಅಲ್ಲಿ ಯೋಹಾನ್ ಸುವಾರ್ತೆ 3:16 ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟ ಕಾರಣ ಏನಂದ್ರೆ ತನ್ನ ನಂಬುವನು ಒಬ್ಬನಾದ್ರೂ ನಾಶವಾಗದೆ ನಿತ್ಯ ಜೀವನ ಪಡಿಬೇಕು ಅಂತ. ಅದನ್ನ ಯೇಸು ಸ್ವಾಮಿ ತನ್ನ ಬಾಯಿಂದ ಹೇಳ್ತಾ ಇರೋದು. ಹೌದು, ನನ್ನ ನಂಬುವನು ನಿತ್ಯ ಜೀವ ಪಡಿತಾನೆ ಅಂತ. ಹಾಗೇನೆ ಮಾರ್ಕ 9:31 3 ದಿನಗಳ ನಂತರ ನಾನು ಪುನರುತ್ಥಾನಗೊಳ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಯಾವುದು ಕೂಡ ಆಕಸ್ಮಿಕವಾಗಿ ನಡೆದಿಲ್ಲ. ಯೇಸುವನ್ನ ಯಾರು ಕೂಡ ಸಿಲುವೆಗೆ ಹಾಕಿ ಸಾಯಿಸಲಿಲ್ಲ ಅಥವಾ ಅವ್ರಿಷ್ಟಕ್ಕೆ ಅವ್ರು ನಡೆಸಿದ್ದಲ್ಲ. ಯೇಸು ಕ್ರಿಸ್ತನ ಅದನ್ನೆಲ್ಲ ಅನುಮತಿಸಿದಕ್ಕೆ ನಡೆದಿದ್ದು ಅಂತ ಮಾರ್ಕ 9:31 ನೋಡುವಾಗ ವಾಕ್ಯ ಹೀಗೆ ಹೇಳುತ್ತೆ, ಯಾಕಂದರೆ ಆತನು ತನ್ನ ಶಿಷ್ಯರಿಗೆ ಉಪದೇಶ ಮಾಡುತ್ತಾ, ಮನುಷ್ಯ ಕುಮಾರನು ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ, ಅವರು ಅವನನ್ನು ಕೊಲ್ಲುವರು, ಕೊಂದ 3 ದಿನದ ಮೇಲೆ ಆತನು ಜೀವಿತನಾಗಿ ಎದ್ದು ಬರುವನು. ಯೇಸುಸ್ವಾಮಿ ಹೇಳ್ತಾ ಇರೋದು, ನನ್ನನ್ನ ಕೊಲ್ತಾರೆ ನಿಜ, ಆದ್ರೆ 3ನೇ ದಿನಕ್ಕೆ ಎದ್ದು ಬರ್ತೀನಿ ಅಂತ ಪ್ರವಾದನೆಯಾಗಿ ಯೇಸುಸ್ವಾಮಿ ಹೇಳ್ತಿದ್ದಾರೆ. ಯೇಸುಸ್ವಾಮಿನ ಹಿಡ್ಕೊಂಡು ಹೋಗೋದು, ಕೊಲೆ ಮಾಡೋದು, ಸಿಲುವೆಗೆ ಹಾಕಿ ಸಾಯಿಸೋದು, ಸಮಾಧಿಯಲ್ಲಿ ಇಡೋದು, ಇದು ಯಾವುದು ಯೇಸು ಗೊತ್ತಿಲ್ಲದೆ ನಡೆದಿಲ್ಲ. ಯೇಸುಸ್ವಾಮಿ ಹೇಳಿದ್ದು, ಮುಂಚಿತವಾಗಿನೇ ಹೇಳಿದ್ದು, ಅದರಂತೆ ನಡೆದಿದ್ದು. ದೇವರ ನಾಮಕ್ಕೆ ಸ್ತೋತ್ರ. ಆತನ ಮರಣ ಪುನರುತ್ಥಾನದ ಬಗ್ಗೆ ಕೂಡ ಯೇಸುಸ್ವಾಮಿ ಹೇಳಿದ್ದಾರೆ. ಕೊನೆಯದಾಗಿ 7ನೇದಾಗಿ ನೋಡುವಾಗ ಯೋಹಾನ 14:1-3 ನೋಡುವಾಗ, ದೇವರ ಮಗ ನಿಮಗಾಗಿ ಸ್ವರ್ಗವನ್ನು ಸಿದ್ಧಪಡಿಸುವುದವನು ಎಂಬುದಾಗಿ. ಅಂದ್ರೆ ಆ ಯೋಹಾನ್ ಸುವಾರ್ತೆಯಲ್ಲಿ ನಮಗ್ ಗೊತ್ತು, ಭಯ ಪಡಬೇಡಿರಿ ಎಂಬುದಾಗಿ ದೇವರು ಹೇಳ್ತಿರೋದು. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ದೇವರು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಅಂತ. ಇಲ್ಲದಿದ್ದರೆ ನಿಮ್ಗೆ ಹೇಳುತ್ತಿದ್ದೇನೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕಾಗಿ ಹೋಗುತ್ತೇನಲ್ಲ ಅಂತ ಇಲ್ಲಿ ಯೇಸುಸ್ವಾಮಿ ಹೇಳ್ತಾರೆ.
ಸ್ವರ್ಗವನ್ನ ಸಿದ್ಧ ಮಾಡುವ ಅಧಿಕಾರ ಯೇಸು ಕ್ರಿಸ್ತನಿಗೆ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ದೇವ್ರ ನಾಮಕ್ಕೆ ಸ್ತೋತ್ರ. ಹಾಗಾಗಿ ಇಲ್ಲಿ ಜಾಯ್ನ್ ಆಗಿರುವಂತ ಪ್ರತಿಯೊಬ್ಬರು ಕೂಡ ಹೇಳೋದೇನಂದ್ರೆ, ಯೇಸು ಕ್ರಿಸ್ತನನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಯೇಸು ಕ್ರಿಸ್ತನನ್ನ ಸರಿಯಾದ ರೀತಿಯಲ್ಲಿ ನಾವು ಯಾಕೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಆತನ ಯಾರು ಏನು ಅನ್ನೋದನ್ನ ನಾವು ಯಾಕೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಕ್ರಿಸ್ತನ ದೃಷ್ಟಿಯಲ್ಲಿ ನಾವು ತುಂಬಾ ಅಮೂಲ್ಯರಾಗಿದ್ದೇವೆ. ಅದನ್ನ ತಿಳಿದವರಾಗಿ ನಾವು ಜೀವಿಸೋಣ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಾಗಿ ನಾವು ಕ್ರಿಸ್ತನ ಕುರಿತಾಗಿ ಧ್ಯಾನ ಮಾಡೋಣ. ಮುಂದಿನ ವಾರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಸಮಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮನ್ನು ಹೆಚ್ಚಿಸ್ತೇವೆ. ನೀವು ನಮ್ಮ ಸಂಗಡ ಮಾತನಾಡಲಿಕ್ಕಾಗಿ ಸ್ತೋತ್ರ. ಜಾಯರಾರುತ್ತ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಕ್ರಿಸ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆ. ಆಮೇನ್.